ದಿನ ಕಳೆದಂತೆ 2024ರ ಲೋಕಸಭೆ ಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಮೈತ್ರಿ ಪಾಳೆಯ ಸೀಟು ಹಂಚಿಕೆ ಮಾಡಿಕೊಂಡಿದೆ. ಹೀಗಾಗಿ ದಳಪತಿಗಳು ತಮ್ಮ ಪಾಲಿನ ಕ್ಷೇತ್ರಗಳನ್ನು ಅನೌನ್ಸ್ ಮಾಡಿದ್ದಾರೆ. ಈ ಬಗ್ಗೆ 1 ಮಿನಿಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬರೋಣ. ಲೋಕ ಸಂಗ್ರಾಮಕ್ಕೆ ಮೈತ್ರಿ ಸೀಟ್ ಫೈನಲ್. ಬಿಜೆಪಿ 25, ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಫೈಟ್. ದಿನ ಕಳೆದಂತೆ 2024ರ ಲೋಕಸಭಾ ಚುನಾವಣೆಯ ರಣಕಣ ರಂಗೇರ್ತಿದೆ. ಬಿಜೆಪಿ ಪಾಳೆಯ ರಾಜ್ಯದ 20 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. ಈತ ಊರಿಗೆ ಮುಂಚೆ ಕಾಂಗ್ರೆಸ್ 7 ಅಭ್ಯರ್ಥಿಗಳನ್ನ ರಣರಂಗಕ್ಕಿಳಿಸಿ ಮೈತ್ರಿ ಪಡೆಯ ಮುಂದಿನ ದಾಳಕ್ಕಾಗಿ ಕಾಯ್ತಿದೆ. ಈ ನಡುವೆ ದಳಪತಿಗಳು ನಮ್ಮ ಪಾಲಿನ ಕ್ಷೇತ್ರಗಳನ್ನ ಅನೌನ್ಸ್ ಮಾಡಿದೆ. ಮಾತ್ರವಲ್ಲ, ನಮ್ಮನ್ನ ಚುನಾವಣೆಯಲ್ಲಿ ಕೈ ಬಿಡಬೇಡಿ ಅಂತ ಕುಮಾರಸ್ವಾಮಿ ಕಣ್ಣೀರು ಸುರಿಸಿದ್ದಾರೆ. ಕಿಂಚಿತ್ ಸೇವೆ ಮಾಡಿದ್ದೇನೆ. ದಯವಿಟ್ಟು ಯಾವ ಪ್ರಚಾರಗಳು ಬೆಳೆದಿದ್ದಾರೆ. ದೇವರು ಕೊಟ್ಟಂತ ಶಕ್ತಿಯನ್ನ ಹಲವಾರು ಜನ ಉಪಯೋಗ ಮಾಡ್ಕೊಂಡಿದ್ದಾರೆ, ಮೋಸ ಮಾಡಿದ್ದಾರೆ. ಕರ್ನಾಟಕದ 28 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಕೋಲಾರ, ಹಾಸನ ಮತ್ತು ಮಂಡ್ಯದಿಂದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದಾಗಿ ಘೋಷಿಸಿದ್ದು, ಹಾಸನದಿಂದ ಪ್ರಜ್ವಲ್ ರೇವಣ್ಣರನ್ನ ಗೆಲ್ಲಿಸುವಂತೆ ಕುಮಾರಸ್ವಾಮಿ ಮನವಿ ಮಾಡಿದ್ರು. ಇದೊಂದು ಕ್ಷೇತ್ರ ಮಂಡ್ಯ ಮತ್ತು ಕೋಲಾರ, ಇದೊಂದು ಕ್ಷೇತ್ರ ಮಂಡ್ಯ ಮತ್ತು ಕೋಲಾರ, ಇದೊಂದು ಕ್ಷೇತ್ರ ಮಂಡ್ಯ ಮತ್ತು ಕೋಲಾರ ಇವತ್ತು ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಿರ್ಧಾರ ಮಾಡಲಾಗಿದೆ. ಇನ್ನೂ ಮುಂದುವರಿಸಲಿಕ್ಕೆ ಕೊಡೋದು ನಮಗೆ, ಆದರೆ ಒಂದು ಚುನಾವಣೆ ನಡೆಸತಕ್ಕಂಥ ಶಕ್ತಿ ಇಲ್ಲ. ಹಾಸನದಲ್ಲಿ 3ನೇ ತಲೆಮಾರಿನ ಯುವ ನಾಯಕರ ನಡುವೆ ಕದನ ನಡೆಯಲಿದ್ದು, ದೊಡ್ಡಗೌಡರ ಮೊಮ್ಮಗನ ವಿರುದ್ಧ ಮಾಜಿ ಶಾಸಕ ದಿವಂಗತ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಮತಕಾಳಗ ನಡೆಸಲಿದ್ದಾರೆ. ಮಂಡ್ಯದಿಂದ ರೆಬಲ್ ಲೇಡಿಗೆ ಟಿಕೆಟ್ ಮಿಸ್. ನಾನೇ ಮಂಡ್ಯದ ಬಿಜೆಪಿ ಅಭ್ಯರ್ಥಿ, ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅನ್ನುತ್ತಿದ್ದ ಹಾಲಿ ಸಂಸದೆ ಸುಮಲತಾಗೆ ದಳಪತಿಗಳು ಚೆಕ್ಮೇಟ್ ಇಟ್ಟಿದ್ದಾರೆ. ಸಕ್ಕರೆ ನಾಡಿನಿಂದ ಪುಟ್ಟರಾಜು ಸ್ಪರ್ಧಿಸುವ ಸಾಧ್ಯತೆ ಇದ್ದು, ರೆಬಲ್ ಲೇಡಿ ಮುಂದಿನ ನಡೆಯ ಮೇಲೆ ದಳಪತಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ.